ಎಲ್ಲರಿಗೂ ನಮಸ್ತೆ. ನವರಾತ್ರಿಯ 3ನೇ ದಿನವಾದ ದೇವಿ ಚಂದ್ರಘಂಟಾ ದೇವಿಯ ಪೂಜಾರಾಧನೆ. ಈ ಚಂದ್ರಘಂಟಾ ದೇವಿಯ ಕಥಾ ಅಂದರೆ, ಧಾರ್ಮಿಕ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟಾ ರೂಪವನ್ನು ಧರಿಸಿದಳು. ತಾಯಿ ಚಂದ್ರಘಂಟಾ ದೇವಿಯು 3 ದೇವರುಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿಗಳನ್ನು ಸೇರಿವೆ. ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು ಮತ್ತು ಗದೆಯನ್ನು ಹಿಡಿದಿರುತ್ತಾಳೆ. ಅವಳ ಹಣೆಯ ಮೇಲೆ ಅರ್ಧಚಂದ್ರನ ಗಂಟೆಯ ಆಕಾರದಲ್ಲಿ ಕುಳಿತುಕೊಂಡಿರುತ್ತಾನೆ. ಆದ್ದರಿಂದ ಅವಳನ್ನು ಚಂದ್ರಘಂಟಾ ದೇವಿ ಎಂದು ಕರೆಯುತ್ತಾರೆ. ಯಾ ದೇವಿ ಸರ್ವಭೂತೇಷು ಮಾ ಚಂದ್ರಘಂಟಾ ರೂಪಿಣೇ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ. ಚಂದ್ರಘಂಟಾ ದೇವಿಯನ್ನು ಆರಾಧಿಸುವುದರಿಂದ ಸಾಧಕನ ಎಲ್ಲ ದುಃಖ ಮತ್ತು ನೋವುಗಳನ್ನು ದೂರವಾಗುತ್ತವೆ ಮತ್ತು ಅವನು ನಿರ್ಭೀತ ಮತ್ತು ಧೈರ್ಯಶಾಲಿಯಾಗಿರುತ್ತಾನೆ. ದೇವಿಯ ಆರಾಧನೆಯು ವ್ಯಕ್ತಿಗೆ ಮುಖ, ಕಣ್ಣು, ದೇಹದಲ್ಲಿ ಧನಾತ್ಮಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದರೊಂದಿಗೆ ಬುದ್ಧಿ ಮತ್ತು ಜ್ಞಾನವೂ ಕೂಡ ಹೆಚ್ಚಾಗುತ್ತದೆ. ತಾಯಿ ಚಂದ್ರಘಂಟಾ ದೇವಿಗೆ ಕಮಲದ ಹೂವು ಅಂದರೆ ಪ್ರಿಯ. ಹಾಗಾಗಿ ಕಮಲದ ಹೂವು ದೇವಿಗೆ ಅರ್ಪಿಸಿ ಆಶೀರ್ವಾದ ಪಡೆಯೋಣ. ಇಲ್ಲದಿದ್ದಲ್ಲಿ ಯಾವ ಹೂವು, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಇನ್ನಿತರೆ ಯಾವ ಹೂವಾದರೂ ದೇವಿಗೆ ಅರ್ಪಿಸಬಹುದು. ಚಂದ್ರಘಂಟಾ ದೇವಿಗೆ ಹಸುವಿನ ಹಾಲಿನಿಂದ ಮಾಡಿದ ನೈವೇದ್ಯವೆಂದರೆ ಪ್ರಿಯವಾಗಿರುತ್ತದೆ. ಹಾಗೆ ಜೇನುತುಪ್ಪವೂ ಕೂಡ ದೇವಿಗೆ ಪ್ರಿಯವಾದ ಪ್ರಸಾದವಾಗಿದೆ. ತಾಯಿ ಚಂದ್ರಘಂಟಾ ದೇವಿಗೆ ಬೂದು ಬಣ್ಣವೆಂದರೆ ಪ್ರಿಯ. ಬೂದು ಬಣ್ಣದ ಸೀರೆ ಉಟ್ಟು ಪೂಜಿಸುವುದು ತುಂಬಾ ಸೂಕ್ತ. ತಾಯಿ ಚಂದ್ರಘಂಟಾ ದೇವಿಯ ಮಂತ್ರ: ಓಂ ದೇವಿ ಚಂದ್ರಘಂಟಾಯ ನಮಃ. ಓಂ ದೇವಿ ಚಂದ್ರಘಂಟಾಯ ನಮಃ. ಪಿಂದಜ ಪ್ರವಾರಾರೂಢ ಚಂದ್ರಕೋಪಾಸ್ತ್ರಕ್ರೈ ಪ್ರಸಾದಂ ತನುತೆ ಮಹಿಂ ಚಂದ್ರಘಂಟೇತಿ ಮಿಶ್ರುತಾ. ಈ ಒಂದು ಎಲ್ಲ ಮಾಹಿತಿಯು ತಾಯಿ ಚಂದ್ರಘಂಟಾ ದೇವಿಯ ಪೂಜಾ ಆರಾಧನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.